ಅಕ್ರಮ ಒಣ ಗಾಂಜಾ ಸೊಪ್ಪು ಮಾರಾಟ ಮಾಡುವ ವೇಳೆ ಮಧುಗಿರಿ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಮೂವರನ್ನ ಬಂಧಿಸಿ ಪ್ರತ್ಯೇಕ 2 ಪ್ರಕರಣಗಳಲ್ಲಿ ಸುಮಾರು 160 ಗ್ರಾಂ ಗಾಂಜಾ ಹಾಗೂ 2 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಸತತ 3 ದಿನಗಳ ಕಾಲ ಪ್ರಯತ್ನ ನಡೆಸಿ ಬುಧವಾರ ರಾತ್ರಿ ತಾಲೂಕಿನ ಮಿಡಗೇಶಿ ಹೋಬಳಿಯ ಬೆಡತ್ತೂರು ಗೇಟ್ ಹಾಗೂ ಹನುಮಂತಪುರ ಕ್ರಾಸ್ ಬಳಿ ದಾಳಿ ಅಬಕಾರಿ ಡಿವೈಎಸ್ಪಿ ದೀಪಕ್ ನೇತೃತ್ವದಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳು ಲೋಕೇಶ್, ನರಸಿಂಹರಾಜು ಹಾಗೂ ಹೇಮಂತ್ ಎಂಬುವರನ್ನ ಬಂಧಿಸಿ ಸುಮಾರು 160 ಗ್ರಾಂ ಗಾಂಜಾ ಹಾಗೂ 2 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ತಾಲೂಕಿನ ಗಡಿ ಭಾಗ ಮಿಡಗೇಶಿ ಹೋಬಳಿಯಲ್ಲಿ ಇತ್ತೀಚೆಗೆ ಗಾಂಜಾ ಮಾರಾಟ ಹೆಚ್ಚಾಗಿದೆ. ಆಂಧ್ರ ಮೂಲದ ಕೆಲವರು ಅಕ್ರಮವಾಗಿ ಒಣ ಗಾಂಜಾ ಮಾರುತ್ತಿದ್ದು, ಪೊಲೀಸರು ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸತತ 3 ದಿನಗಳ ಪ್ರಯತ್ನದ ನಂತರ ನಿನ್ನೆ ದಿನಾಂಕ 25/2026ರಂದು ರಾತ್ರಿ ಗಾಂಜಾ ಕುರಿತಂತೆ 2 ಪ್ರಕರಣಗಳು ದಾಖಲಿಸಲಾಗಿದೆ. ಇಲ್ಲಿ ಒಂದು ಮಿಡಗೇಶಿ ಗ್ರಾಮದ ಹನುಮಂತಪುರ ಕ್ರಾಸ್ ಬಳಿ, ಇನ್ನೊಂದು ಬೆಡತ್ತೂರು ಬಸ್ ಸ್ಟಾಪ್ ಅದ್ರ ಬಳಿ. ಅಲ್ಲಿ ಟೋಟಲ್ 3 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿ 2 ದ್ವಿಚಕ್ರ ವಾಹನ ಹಾಗೂ ಟೋಟಲ್ ಆಗಿ ಒಟ್ಟು 2 ಪ್ರಕರಣಗಳಲ್ಲಿ 160 ಗ್ರಾಂ ಒಣ ಗಾಂಜಾ ಅನ್ನು ಜಪ್ತಿ ಮಾಡಿದೆ. ಪ್ರಕರಣ ಒಂದು ಅಬಕಾರಿ ನಿರೀಕ್ಷಕರು ಲಂಕಾಯನ್ಮಯ್ಯ ಹಾಗೂ ಇನ್ನೊಂದು ಪ್ರಕರಣ ಅಬಕಾರಿ ಉಪನಿರೀಕ್ಷಕರು ಲೋಕೇಶ್ ಹಾಗೂ ನಮ್ಮ ಸಿಬ್ಬಂದಿಗಳಾದ ಹಮೀದ್ ಮತ್ತು ಜಗದೀಶ್, ಆಮೇಲೆ ಅಬಕಾರಿ ಉಪನಿರೀಕ್ಷಕರು ಮನು ನಮ್ಮ ಮಧುಗಿರಿ ವಲಯದವರು ಹಾಗೂ ಆದಿನಾರಾಯಣ ಅಂತ ಹೇಳಿ ನಮ್ಮ ಸ್ಟಾಫ್. ಮಾರಾಟ ಮಾಡ್ತಿದ್ರು ಸರ್ ಇವರು? ಮಾರಾಟ ಅಂದರೆ ಮಾರಾಟ ಮಾಡೋಕ್ಕೆ ಸಾಗಾಟ ಮಾಡ್ತಾಯಿದ್ರು. ಸಾಗಾಟ ಮಾಡ್ಬೇಕಾದ್ರೆ ನಿಂತಿದ್ದು ಕಳೆದ 3 ದಿನಗಳಿಂದ ಕಾಡಿಸಿ ಲಾಸ್ಟಿಗೆ ಪ್ರಯತ್ನದ ನಂತರ ಈ ಪ್ರಕರಣ ದಾಖಲಾಗಿದೆ. ದಾಳಿಯಲ್ಲಿ ಅಬಕಾರಿ ನಿರೀಕ್ಷಕರಾದ ಲಂಕೆ ಹನುಮಯ್ಯ, ಮನು, ಉಪನಿರೀಕ್ಷಕ ಲೋಕೇಶ್, ಸಿಬ್ಬಂದಿಗಳಾದ ಹಮೀದ್, ಜಗದೀಶ್, ರಮೇಶ್, ಆದಿಕುಮಾರ್, ಮಾರುತಿ ಹಾಗೂ ನವೀನ್ ಭಾಗಿಯಾಗಿದ್ದರು.